ಇದೇ 11ನೇ ತಾರೀಕು ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಓರಿಯನ್ ಮಾಲ್ ಅಲ್ಲಿ ಒಂದು ಚೇರು ಯಾರ್ದಂತ ಗೊತ್ತಿದಲ್ಲ, ಇದು ನಮ್ಮ ಡಿ ಬಾಸ್ ಅಣ್ಣ ಕುತ್ಕೊಂಡು ಸಿನಿಮಾ ಮಾಡಿರುವಂತ ಚೇರು. ಸೊ ಎಲ್ಲಾರು ಅಭಿಮಾನಿಗಳು ಇದೇ ಅಣ್ಣ ಅಂತ ಹೇಳಿ ಅಣ್ಣ ಕೂತಿದ್ದಾರೆ, ಇದ್ರಲ್ಲೇ ಅವ್ರ ಉಸಿರಿದೆ ಅಂತ ಹೇಳಿ ಎಲ್ಲಾರು ಬಂದು ಫೋಟೋ ಹಿಡಿಸ್ಕೊಂಡು ಹೋಗ್ತಾ ಇದಾರೆ. ಎಲ್ಲಾರ್ದು ನಾನು ಕೇಳ್ಕೊಳ್ಳೋದು 11ನೇ ತಾರೀಕು ಡಿ ಬಾಸ್ ಅಣ್ಣನ ಮೂವಿನ ಸಕ್ಸಸ್ಫುಲ್ ಮಾಡಿ ರಾಜ್ಯಕ್ಕೆಲ್ಲ ದೇಶಕ್ಕೆ ಸದ್ದಾಗ್ಬೇಕು. ಅವ್ರು ಬರೀ ನಮ್ಮ ಕರ್ನಾಟಕದ ಕನ್ನಡದ ನಟ ಆಗಿದ್ರೂ ಪ್ಯಾನ್ ಇಂಡಿಯಾಗೆ ಡೆವಿಲ್ ಸದ್ದು ಕೇಳಿಸ್ಲೇಬೇಕು. ಯಾಕಂದ್ರೆ ಈ ಒಂದು ಸಿನಿಮಾ ಅಣ್ಣ ಒಳಗೆ ಇರ್ಬೋದು, ಬಟ್ ಅವ್ರ ಉಸಿರು ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಜೊತೆ ಇದೆ. ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಯಾರು ಅಷ್ಟೇ ನಿಮ್ಮ ತಾಳ್ಮೆನ ಕಳ್ಕೊಳ್ಬೇಡಿ, ಕೋಪನ ಕೈ ಕೊಡಕ್ ಹೋಗ್ಬೇಡಿ. ಅನೇಕ ಜನ ಅನೇಕ ತರ ಪ್ರಯತ್ನಗಳು ಕಿಡಿಗೇಡಿಗಳು ಆ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ನಿಮ್ನ ಪ್ರವೋಕ್ ಮಾಡುವಂತ ಕೆಲಸ ಮಾಡ್ತಾರೆ. ಅದ್ ಯಾವ್ದಕ್ಕೂ ಸಹ ನೀವು ಕೈ ಜೋಡ್ಸಕ್ ಹೋಗ್ಬೇಡಿ. ಯಾರ್ ಏನೇ ಅನ್ಲಿ, ಯಾರ್ ಏನೇ ಕಿರ್ಚ್ಲಿ, ಎಷ್ಟೇ ಟ್ರಿಗರ್ ಮಾಡ್ಲಿ, ನಾವ್ ಅವರಲ್ಲ. ನಮಗ್ ಬೇಕಾಗಿರೋದೇನು ಡೆವಿಲ್ ಸಿನಿಮಾ ಸಕ್ಸಸ್ಫುಲ್ ಆಗ್ಬೇಕು. ಅಂಡ್ ಮೋರ್ ಓವರ್ ನಮ್ಮ ಕನ್ನಡ ಚಿತ್ರರಂಗ ಇಂಡಸ್ಟ್ರಿ, ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಾವು ಕನ್ನಡ ನಾಡು ನುಡಿ ಭಾಷೆ ಅಂತ ಹೇಳಿ ಗೌರವ ಇಟ್ಕೊಳ್ತೀರಿ. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿದಲ್ಲಿ ಇರುವಂತ ಕನ್ನಡದ ನಟ, ಏಕೈಕ ನಟ, ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ಸೀಮಿತವಾಗಿರುವಂತ ನಟ ದರ್ಶನ್ ಅಣ್ಣ ಅವರು. ಎಷ್ಟು ಸಿನಿಮಾ ಮಾಡಿದ್ದಾರೆ, ಎಷ್ಟು ಸಕ್ಸಸ್ಫುಲ್ ಆಗಿದೆ. ಬಟ್ ಈ ಸಿನಿಮಾಗ್ ಮಾತ್ರ ಅವ್ರು ಇಲ್ಲ, ಒಳಗಡೆ ಇದ್ದಾರೆ, ಹೊರಗಡೆ ಅವ್ರ ಅಭಿಮಾನಿಗಳಿದ್ದಾರೆ. ಬಟ್ ಆ ಒಂದು ಕನ್ನಡ ಸಿನಿಮಾನ ಪ್ರಮೋಷನ್ ಮಾಡ್ಬೇಕು, ಸಾಥ್ ಕೊಡ್ಬೇಕು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿದಲ್ಲಿ ಎಷ್ಟು ಜನ ನಿಂತಿದ್ದಾರೆ, ನಿಜವಾಗ್ಲೂ ಶೇಮ್ ಆಗ್ಬೇಕು. ಕನ್ನಡ ಇಂಡಸ್ಟ್ರಿ ಲಾಸ್ ಅಲ್ಲಿದೆ. ಹೋಮ ಅವನ ಪೂಜೆ ಮತ್ತೊಂದು ಎಲ್ಲಾ ಮಾಡ್ತೀರಾ, ಕನ್ನಡ ನಟರು ಮಾಡಿರುವಂತ ಸಿನಿಮಾನ ಬೆಂಬಲಿಸಕ್ಕೆ ಕನ್ನಡ ನಟರೇ ಮುಂದೆ ಬರೋದಿಲ್ಲ, ಕನ್ನಡ ಫಿಲ್ಮ್ ಚೇಂಬರ್ ಇಂಡಸ್ಟ್ರಿ ಅವರೇ ಮುಂದೆ ಬರೋದಿಲ್ಲ ಅಂದ್ರೆ ಹೇಗ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ? ನಟನಿಗೆ ಕಲೆ ಇದೆ, ಅದಕ್ಕೆ ತಕ್ಕಂಗೆ ಅಭಿಮಾನಿಗಳಿದ್ದಾರೆ, ಬೆಂಬಲಿಸೋರಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಹೊರ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಗಳಿಗೆ 1000-2000 ಟಿಕೆಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಕನ್ನಡ ಭಾಷೆ, ನಮ್ಮ ಕರ್ನಾಟಕದಲ್ಲಿರೋ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ನಿಜವಾಗ್ಲೂ ಶೇಮ್ ಆಗುತ್ತೆ, ಅವಮಾನ ಆಗುತ್ತೆ. ಇವತ್ತು ದರ್ಶನ್ ಅವ್ರ ಸಿನಿಮಾ ಬಂದಿದೆ ಅಲ್ವಾ, ಎಷ್ಟು ಜನ ಬಂದು ಮುಂದೆ ನಿಲ್ಸಿ ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇದಾರ. ಯಾವ್ದೋ ಜ್ಯುವೆಲ್ರಿ ಶಾಪ್ಗೆ ಪ್ರಮೋಷನ್ ಕೊಡ್ತೀರಾ, ಯಾವ್ದೋ ಬಟ್ಟೆ ಅಂಗಡಿಗೆ ಪ್ರಮೋಷನ್ ಕೊಡ್ತೀರಾ. ನಟ ನಟಿಯರು ಎಲ್ಲಾರ್ಗುನು ಕೆಲವ್ರು ಯಾರ್ಯಾರು ಮಾತಾಡಿದಾರ ಅವ್ರನ್ನ ಬಿಟ್ಟು ಎಷ್ಟು ಜನ ಮುಂದೆ ಬಂದು ಧ್ವನಿ ಎತ್ತಿದ್ರ? ದರ್ಶನ್ ಅವ್ರು ಯಾರನ್ನು ಬಯಸಿಲ್ವಾ? ಯಾರಿಗೂ ಊಟ ಹಾಕಿಲ್ವಾ? ಯಾರ ಜೊತೆನೂ ನಿಂತಿಲ್ವಾ? ಯಾರ ಮೂವಿಗೂ ಸಾಥ್ ಕೊಟ್ಟಿಲ್ವಾ? ಚಿಕ್ಕ ಹುಡುಗ ಇಂದ ದೊಡ್ಡವ್ರ ತನಕ ಬೆಳೆಸಿದ್ದಾರೆ, ನಟ ಮಾಡಿದ್ದಾರೆ, ಬಿಸ್ನೆಸ್ ಮ್ಯಾನ್ ಜೊತೆ ನಿಂತಿದ್ದಾರೆ. ಪ್ರತಿಯೊಬ್ಬರ ಜೊತೆ ಇವತ್ತು ಎಷ್ಟು ಜನ ಬಂದು ಬೆಂಬಲಿಸ್ತಾ ಇದ್ರ? ಇನ್ನು ಅವ್ರನ್ನ ತುಳಿಬೇಕು ಅಂತ ಕಾಯ್ಕೊಂಡೇ ಕೂತಿದಾರೆ ಹೊರತು ಅವ್ರು ಯಾವತ್ತು ಕೆಳಗೆ ಹೋಗಲ್ಲ. ಅಭಿಮಾನಿಗಳು ಅವ್ರನ್ನ ಮೇಲೆ ಎತ್ತೇ ಎತ್ತಾರೆ, ಅವ್ರು ಬಂದೇ ಬರ್ತಾರೆ ಹೊರಗಡೆ. ಕೆಟ್ಟ ಸಮಯ ಪ್ರತಿಯೊಬ್ಬರು ಬಂದಿದೆ, ಅದನ್ನ ಅವ್ರು ಅನುಭವಿಸ್ತಾ ಇದಾರೆ. ಅವ್ರಿಗೆ ಗೊತ್ತಾಗಿದೆ, ಮೋಸ್ಟ್ಲಿ ಭಗವಂತನೇ ಒಳಗೆ ಬಿಟ್ಟಿರ್ಬೋದು, ಮಗ ನೀನ್ ಒಳಗೆ ಕುತ್ಕೋ, ಹೊರಗಡೆ ನಿಮ್ ಸೆಲೆಬ್ರಿಟೀಸ್ ಇದಾರೆ ನಿನ್ ಗೆಲುವು ನೋಡೋದಕ್ಕೆ. ಆದ್ರೆ ಕೆಟ್ಟ ಸಮಯ ಅನ್ನೋದು ಈಗ ನಿಮ್ಮವ್ರು ಯಾರು ಅನ್ನೋಂಥದ್ದು ಭಗವಂತ ತೋರಿಸ್ಕೊಡ್ತಾ ಇದೆ ದರ್ಶನ್ ಅಣ್ಣ ಅವ್ರಿಗೆ. ನಿಜವಾಗ್ಲೂ ಹೇಳ್ತೀನಿ. ಅಂಡ್ ಕನ್ನಡ ಸಿನಿಮಾ ಇದು ಸುದೀಪ್ ಅವ್ರ ಅಭಿಮಾನಿ, ಇನ್ನೊಬ್ರ ಅಭಿಮಾನಿಗಳಲ್ಲಿ ಒಂದು ಫೈಟ್ ನಡೀತಾ ಇದೆ ಹೊರತು ಇದು ನಮ್ಮ ಕನ್ನಡ ಸಿನಿಮಾ. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಬೆಳ್ಸೋಣ ಅನ್ನೋಂಥದ್ದು ಯಾರಿಗೂ ಇಲ್ಲ. ಇವತ್ ನೋಡಿ ನಮ್ಮ ಡೆವಿಲ್ ಸಿನಿಮಾ ಏನ್ ರಿಲೀಸ್ ಆಗುತ್ತ 11ನೇ ತಾರೀಕು, ಬರೀ ದರ್ಶನ್ ಅಭಿಮಾನಿಗಳು ನೋಡಲ್ಲ ಸ್ವಾಮಿ, ಎಲ್ಲಾ ನಟರ ಫ್ಯಾನ್ಸ್ ಸಹ ನೋಡ್ತಾರೆ. ಅದಾದ್ಮೇಲೆನೆ ಅವ್ರ ಕಮೆಂಟ್ಸ್, ಅವರ ರಿವ್ಯೂಸ್, ಅವ್ರ ಪ್ರತಿಯೊಂದನು ರಿಯಾಕ್ಷನ್ಸ್ ಬರುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಪ್ರತಿಯೊಬ್ರು ಬಂದು ನಮ್ಮ ದರ್ಶನ ಅಭಿಮಾನಿಗೆ ನೋಡ್ತಾರೆ. ನೀವು ಸಹ ಯಾರ್ಯಾರು ಇದ್ದೀರಾ ಕನ್ನಡ ಪ್ರೇಮಿಗಳು, ಭಾಷೆ ಪ್ರೇಮಿಗಳು, ದಯವಿಟ್ಟು ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಇಲ್ಲಿರುವಂತ ಎಲ್ಲಾ ಅಭಿಮಾನಿಗಳಿಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್, ನಿಮ್ಗೆ ಯಾವ್ದಕ್ಕೂ ಸಹ ಕಿವಿ ಕೊಡ್ಬೇಡಿ, ಕೇಳಿಸ್ಕೊಳ್ಬೇಡಿ. ನಮಗ್ ಗೊತ್ತಿಲ್ಲ ಅಂತ ಹೇಳಿ 100 days ಡೆವಿಲ್ ಸಕ್ಸಸ್ಫುಲ್ ಆಗ್ಲೇಬೇಕು. ಇದು ಬಿಗ್ಗೆಸ್ಟ್ ಚಾಲೆಂಜ್ ಟು ಸೆಲೆಬ್ರಿಟೀಸ್ ಇದು ಚಾಲೆಂಜ್. ಯಾಕಂದ್ರೆ ಒಳಗಡೆ ಕುತ್ಕೊಂಡು ಏನ್ ಹೇಳ್ತಾ ಇದಾರೆ ಹೇಳಿ, ಅವರು ನನ್ನ ಸೆಲೆಬ್ರಿಟೀಸ್ ನನ್ನ ಗೆಲುವು ತಂದು ಕೊಡ್ತಾರೆ. 25 ವರ್ಷದಿಂದ ಕಟ್ಟಿರುವಂತ ಸಾಮ್ರಾಜ್ಯ ಇದು, ಅವ್ರು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ಏನ್ ಮಾಡ್ತಾರೆ ಅಲ್ಲ, ದರ್ಶನ್ ಎಲ್ಲ ಕೋರ್ಟಿಗೆ ಬಂದ್ರೆ ಏನಕ್ಕೆ ಅವ್ರೊಂದು ಇದ್ ಮಾಡ್ಕೊಂಡು ಹೋಗೋದು? ಅವರು ನಿಮ್ಮ ಏನ್ ಹೇಳಿ, ಇಷ್ಟು ಜನ ಇದ್ರಲ್ಲಿ ಮಾತಾಡಿ, ನಿಮ್ ದೇವ್ರೆ ಅವ್ರು. ನಿಜವಾಗ್ಲೂ ಹೇಳ್ತೀನಿ, ಆ ವ್ಯಕ್ತಿಗೆ ಎಷ್ಟು ಪೆಟ್ಟ ಮೇಲೆ ಮಾನವೀಯತೆ ಸತ್ತೋಗಿದ್ಯಾ ರೀ? ಯಾವ ಪ್ರೊಡ್ಯೂಸರ್ ಇಂದ ನಟ ಇಲ್ಲ ರೀ. ಒಬ್ಬ ನಟನಿಗೆ ಆ ಒಂದು ಸೆಲೆಬ್ರಿಟೀಸ್, ಆ ಒಂದು ಅಭಿಮಾನಿಗಿರೋ ಕೆಪಾಸಿಟಿ ಇದ್ರೆ ಮಾತ್ರ ಒಬ್ಬ ಪ್ರೊಡ್ಯೂಸರ್ ಹಣ ಹೂಡಿಕೆ ಮಾಡಕ್ ಬರ್ತಾನೆ ಹೊರತು ಡಬ್ಬಲ್ ಮಾಡ್ಕೊಂಡು ಹೋಗ್ತಾನೆ ನಟ ಹೆಸರಿಂದ. ಆದ್ರೆ ಯಾವ ನಟನೂ ಸಹ ಪ್ರೊಡ್ಯೂಸರ್ ಹತ್ರ ಹೋಗಿ ಸಲಾಮ್ ಹೊಡಿಯೋದಿಲ್ಲ.
ಅದನ್ನ ವಾಪಸ್ ತಗೊಳ್ರಿ. ಕೆಲ ಪ್ರೊಡ್ಯೂಸರು ಮಾತಾಡ್ಬೇಕಂದ್ರೆ ಬೇಜಾರ್ ಸಮಯ ಸಂದರ್ಭ ಬಂದೇ ಬರುತ್ತೆ. ಬಟ್ ಮೀಡಿಯಾದವರು ಅಷ್ಟೇ, ನಾಲ್ಗೆ ಹಿಟ್ಟದಲ್ಲಿದ್ರೆ ತುಂಬಾ ಒಳ್ಳೇದು. ಜೈಲಲ್ಲಿ ತುಂಬಾ ನಡೀತಾ ಇದೆ. ಒಬ್ಬ ನಿರಪರಾಧಿ ಅಪರಾಧಿ ಆಗ್ಬಾರ್ದಂತೆ. ಆ ಒಂದು ಕೆಲ್ಸ ನೀವು ಮಾಡ್ತಾ ಇದೀರಾ ಅಂದ್ರೆ ತಿಳ್ಕೊಳ್ಳಿ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಭಗವಂತ ಅವ್ರ ನಿರಪರಾಧಿನ ಅಪರಾಧಿನ ಅನ್ನುವಂಥದ್ದು ವೆರಿ ಸೂನ್ ತೋರಿಸುತ್ತೆ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದಿಲ್ಲ ಅಲ್ಲ, ಅನುಭವಿಸ್ಲೇಬೇಕು. ಅವ್ರ ವೈಯಕ್ತಿಕ ವಿಚಾರ ಬೇಡ, ಬಟ್ ಅವರು ಅನುಭವಿಸ್ತಾ ಇದಾರೆ. ಅದಕ್ಕೆ ಭಗವಂತನ ಶಿಕ್ಷೆ ಇರುತ್ತೋ ಇಲ್ಲ ಅದರಿಂದ ಬಿಡುಗಡೆ ಆಗ್ಬರ್ತಾರೋ ನಾವೆಲ್ಲ ಕಾದ್ ನೋಡೋಣ. ಬಟ್ ಈ ಮಾಧ್ಯಮದವ್ರು ಇದಾರಲ್ಲ, ದರ್ಶನ್ ಏನೋ ಒಂದು ಆಹಾರ. ಅವ್ರಲ್ಲಿ ಉಚ್ಚ ಹೊಯ್ಲಿ, ಸಿಗರೇಟ್ ಕುಡಿಲಿ, ಬಟ್ಟೆ ಹಾಕೊಂಡ್ಲಿ, ಶೂ ಹಾಕೊಂಡ್ಲಿ, ಒಂದ್ ಕಾರಲ್ಲಿ ಹೋಗ್ಲಿ, ಇಲ್ಲ ಕೋರ್ಟಕ್ ಬರ್ಲಿ, ಹೆಂಗ್ ನಿಂತಿರ್ತಾರೆ ಬರ್ಗೆಟ್ಟಿ? ಯಾರು ನಿಂತ್ಕೊಳ್ಳೋದು? ಅಭಿಮಾನಿಗೆ ನೋಡಕ್ ನಿಂತ್ಕೊಳ್ತಾರೆ. ಅವ್ರೇನಕ್ ಹೋಗಿ ನಿಂತ್ಕೊಳ್ತಾರೆ? ಏನ್ ವಿಚಾರಕ್ಕೆ ಹೋಗಿ ಏನ್ ವಿಚಾರಕ್ಕೆ ಹೋಗಿ ನಿಂತ್ಕೊಳ್ತಾರೆ? ಅವ್ರಿಗೆ TRP ಬೇಕು. ಅವ್ರ ಹೊಟ್ಟೆ ತುಂಬಾರ್ದ ಸ್ವಾಮಿ? ಹಾಕೊಳ್ರಿ ಬಿಡ್ರಿ, ನೆಗೆಟಿವ್ ಹಾಕೊಳ್ಳಿ. ಏನಂದಿದ್ದಾರೆ ದರ್ಶನ್ ಅಣ್ಣ? ನೆಗೆಟಿವ್ ಪಾಸಿಟಿವ್ ಯಾವತ್ತು ಅಷ್ಟೇ, ನೆಗೆಟಿವ್ ಪಾಸಿಟಿವ್ ಯಾವತ್ತೂ. ಆಮೇಲೆ ನಮ್ ದರ್ಶನ್ ಅಣ್ಣ ಅಭಿಮಾನಿಗಳಿಗೆ ನಾನೊಂದ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರಿಗೂ ಕೆಟ್ಟ ಕಮೆಂಟ್ ಹಾಕಕ್ ಹೋಗ್ಬೇಡಿ, ಯಾರಿಗೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಏನೆಲ್ಲ ನಡೆದಿದೆ ಎಲ್ಲಾರ್ಗು ಗೊತ್ತಿದೆ. ಎಲ್ಲವನ್ನೂ ಕೆಟ್ಟ ಕಮೆಂಟ್ ಹಾಕ್ತಾನೆ. ಎಲ್ಲರೂ ಸೊಂಟದ ಕೆಳಗಿರೋ ಪದಗೆ ಹಾಕ್ತಾರೆ. ಅವನೇನ್ ಸಾಚ ಇಲ್ಲ. ನಮ್ಮನ್ ಟ್ರಿಗರ್ ಮಾಡಿದ್ರೆ ನಾನು ಅಷ್ಟೇ. ಅಂದ್ರೆ ಏನೋಲೆ ಅಂದೆ ಅಂತೀನಿ. ನೀವು ಹುಡುಗರಿಗೆ